ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 20, ಭಾಗ 18, 19 ನೋಡಿಕೊಂಡು ಭಾಗ 20 ನೋಡಿ. ಅಕ್ಕ ಬಾರಕ್ಕ, ನೀನು ಹಂಗೆ ಎಲ್ಲ ಉಂಬಕ್ಕಿಕ್ಕಿದೆಯಾ? ಇನ್ನೇ ನನಗೆ ನಿಧಾನಕ್ಕೆ ಅನ್ನ ಇಕ್ಮಂತೆ ಊಟ ಮಾಡಿ ಬಾರಕ್ಕ ನೀನು. ಇಲ್ಲ ಕಣೆ ಸುಭದ್ರಮ್ಮ, ಎಲ್ಲ ನೀವು ಊಟ ಮಾಡಿರಿ. ನಿಮಗೆಲ್ಲ ಅನ್ನ ಉಂಬಕ್ಕಿಕ್ಕಿ ನಾನು ಉಣ್ತೀನಿ, ಆಮೇಲೆ ಊಟ ಮಾಡ್ರಮ್ಮ. ಅಯ್ಯೋ ಏನು ಬಾ, ಊಟ ಮಾಡಂಗೇನೆ ಏನು ನಿಧಾನಕ್ಕೆ ಅನ್ನ ಇಕ್ಮಂತೆ ನಾವು ಹಂಗೆ ಮುದ್ದೆ ಉಣ್ತಿರ್ತೀವಿ. ಬಾ ನೀನು ನಮ್ಮ ಜೊತೆಗೆ ಕುತ್ಕೊಂಡು ಊಟ ಮಾಡಿ ಬಾರ ಯಾಕ. ಊಟ ಮಾಡ್ರಲ್ಲ ತಮ್ಮ, ನಾನು ಉಂಡ್ರೆ ಒಟ್ಟು ಎಲ್ಲರಿಗೂ ಉಂಬಕ್ಕಿಕ್ಕದ್ದು ಬೇಡೇನೆ. ಹಂಗೆ ಊಟ ಮಾಡಿರಿ, ನಾನೆಲ್ಲ ಆಮೇಲೆ ಉಣ್ತೀನಿ. ಯಾಕೋ ಸಾರು ಮಾತ್ರ ಭಾಳ ರುಚಿಯಾಗೈತೆ ಕಣಕ್ಕ. ಒಳ್ಳೆ ಮನೆಯಾಗೆ ಹೆಂಗೆ ಮಾಡ್ಕೊಂಡು ಉಣ್ತೀರೋ ಹಂಗೇನೆ ಹೊಲ್ದಕ್ಕೂ ಸಾರು ಮಾಡ್ಕೊಂಡು ತಂದಿದ್ಯಾ ಕಣ. ಯಾಕ ಬೋಲ್ ಚೆಂದಾಗೈತೆ ಕಣ ಸೊಪ್ಪಿನ ಹೆಸರು. ಸುಭದ್ರಮ್ಮ, ನಮ್ಮ ಮನೆಯಾಗೇನು ಹೊಲ್ದಾಗ ಕೂಲೇರು ಬಂದಾಗ ಒಂಥರ ಅಡುಗೆ ಮಾಡೋದು, ನಾವೇ ಮನೆಯಾಗಿದ್ದಾಗ ಒಂಥರ ಅಡುಗೆ ಮಾಡ್ಕೊಂಡು ಉಂಬಾಕಿ ನಮಗೆ ಬರೋಲ್ಲ ಕಣಮ್ಮ ಸುಭದ್ರಮ್ಮ. ಕೂಲೇರು ಬಂದಾಗೂ ಅದೇ ಸಾರು ಅದೇ ಮುದ್ದೆನೇ ನಮಗೂ. ನಾವು ಮನೆಯಾಗಿದ್ದಾಗೂ ಆ ಕೂಲಿಯರಿಗೆ ಏನು ತಂದಿರ್ತೀವೋ ಅದೇ ಸಾರು ಮುದ್ದೆನೇ ನಮಗೂ ಕಣಮ್ಮ. ಹಂಗಂತ ಕೂಲಿಯರಿದ್ದಾಗ ಒಂಥರ ಮಾಡೋದು, ಕೂಲಿಯರ್ ಇಲ್ದಾಗ ಇನ್ನೊಂದು ಥರ ಮಾಡ್ಕೊಂಡು ಊಟ ಮಾಡೋದು ನಮಗೆ ಬರೋಲ್ಲ ಕಣಮ್ಮ ಸುಭದ್ರಮ್ಮ. ಒಂದ್ರ ಒಟ್ಟು ನಮ್ಮಳು ಹಂಗೆಲ್ಲ ಮಾಡೋಕ್ಕಿಲ್ಲ ಕಣಮ್ಮ. ಎಲ್ಲರಿಗೂ ಒಂದೇ ಥರವಾಗಿ ಅಡುಗೆ ಮಾಡ್ತಾಳೆ ಕಣಮ್ಮ. ಕೂಲಿಯರ್ ಬಂದರೂ ಅಷ್ಟೇ, ಕೂಲಿಯರ್ ಬರಲಿಲ್ಲ ಅಂದರೂ ಅಷ್ಟೇ ಕಣಮ್ಮ. ನಮ್ಮ ಮನೆಯಾಗೆ ಯಾವಾಗೂ ಸಾರು ಹಿಂಗೇ ಇರ್ತೈತೆ ಕಣಮ್ಮ ಸುಭದ್ರಮ್ಮ. ಹೇಳು ಚಂದ್ರಣ್ಣ, ನಿಮ್ಮ ಮನೆಯಾಗೆಲ್ಲ ಹಂಗೆಲ್ಲ ಏನು ಮಾಡೋಕ್ಕಿಲ್ಲ. ಹೇಳು ಚಂದ್ರಣ್ಣ, ಪಾಪ ಇವ ಅಕ್ಕಯ್ಯ ಕೂಲಿಯರ್ ಇದ್ದಾಗೂ ಬೋಲ್ ಚಂದಾಕೇನೆ ಅಡುಗೆ ಮಾಡ್ಕೊಂಬತ್ತೈತೆ. ನೋಡು ಈ ಮುದ್ದೆನು ಸೊಪ್ಪು ಹೆಸರು ಎಂಥ ಚಂದಾಕೈತೆ ಬಿಡ ಚಂದ್ರಣ್ಣ. ಬೋಲ್ ಚೆನ್ನಾಗೈತೆ, ಸಾರು ಮುದ್ದೆ ಬೋಲ್ ಚಂದಾಗೈತೆ. ನಾನೆಲ್ಲ ಹಂಗೆ ಮಾಡೋಕ್ಕೆ ಹೋಗಲ್ಲ ಕಣ್ರಮ್ಮ. ಮನೆಯಾಗಿದ್ದಾಗೂ ಮನೆಯಾಗ್ಲಾರ್ಗೂ ಅದೇ ಅಡುಗೆನೇ. ಕೂಲಿಯರ್ ಬಂದ್ರೂ ಹೊಲ್ದಕ್ಕೆ ಕೂಲಿಯರ್ಗೂ ಅದೇ ಅಡುಗೆನೇ ಕಣ್ರಮ್ಮ. ನಾವು ಮನೆಯಾಗಿದ್ದಾಗ ರುಚಿಯಾಗಿ ಮಾಡ್ಕೊಂಡು ಉಂಬೋದು, ಕೂಲಿಯರ್ಗೆ ಎಂಥದ್ದು ಅಂಥದ್ದು ಮಾಡ್ಕೊಂಡು ತರೋದು ಎಲ್ಲ ಮಾಡೋಕ್ಕೆ ಹೋಗಲ್ಲ ಕಣ್ರಮ್ಮ ನಾವೆಂದೂ. ಕೂಲಿಯರ್ಗೂ ಒಂದೇ ಅಡುಗೆ, ಮನೆಯಾಗ್ಲಾರ್ಗೂ ಒಂದೇ ಅಡುಗೆ ಕಣ್ರಮ್ಮ ನಾನು ಮಾಡೋದು. ಬೋಲ್ ಚಂದಾಗೈತೆ ಹೇಳಕ್ಕ. ಸೊಪ್ಪಿನ ಹೆಸರು ಮುದ್ದೆ ನೆನೆಸ್ಕೊಂಡು ಉಣ್ತೀವಿ ಇವತ್ತು. ಯಾಕೆ ಅಂತಂದರೆ ಮುದ್ದೆ ನೋಡಕ್ಕ ಹಂಗೆ ಇವಾಗ ಮುದ್ದೆ ಕೋಲ್ಡಿದ್ದ ಕೆಳಗೆ ಇಳಿದವೇನಪ್ಪ ಮಂಗೈತಾವ ಕಣಕ್ಕ ಮುದ್ದೆಗಳು. ಅಷ್ಟು ಮೆತ್ತಗೆ ಅಷ್ಟು ಬಿಸಿ ಮುದ್ದೆ ತಂದಿದೆ ಕಣಕ್ಕ. ಹಂಗೆ ಈ ಬಿಸಿ ಮುದ್ದೆನು ಈ ಬಸ್ಸಾರು ಬೋಲ್ ಚಂದಾಗೈತೆ ಕಣ. ಯಾಕ ಉಂಬಕ್ಕೆ ಮಾತ್ರ ಎಲೆ ಬಾರೆ, ನೀನು ಎಲ್ಲರ ಜೊತೆಗೂ ಕುತ್ಕೊಂಡು ಹಂಗೆ ಉಣ್ಬೇಕಾ? ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಉಮ್ತೀಯಾ? ಬಾ ಹಂಗೇನೆ ನೀನು ಜೊತೆ ಕುತ್ಕೊಂಡು ಊಟ ಮಾಡ್ಮೆ ಅಂತ ಎಲ್ಲರ ಜೊತೆಗೂ. ಇಲ್ಲ, ನೀವು ಇವಾಗ ಊಟ ಮಾಡಿರಿ. ನಿಮ್ದೆಲ್ಲ ಮುದ್ದೆ ಹಾಕ್ತಿರಂಗೂ ನಿಮ್ಗೆ ಊಟಕ್ಕೆ ಅನ್ನ ಇಡಬೇಕಲ್ಲ, ಆ ಅನ್ನ ಎಲ್ಲ ಇಟ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಇವಾಗ ನೀವು ಊಟ ಮಾಡಿರಿ ಎಲ್ಲರೂ. ಏನೇ ಯಾಕ ಎಲ್ಲ ಮನೆಗಳು ಕೆಲಸ ಮುಗಿಸ್ಕೆ ಬಂದೇನು? ಅಯ್ಯೋ ಕೆಲಸ ಎಲ್ಲ ಎಲ್ಲಿ ಮುಗಿತವೆ ಸುಭದ್ರಮ್ಮ. ಓಟು ಪಾತ್ರೆ ಬಿಟ್ಟಂಗೆ ಎಲ್ಲ ಬಿಟ್ಟು ಬಂದಿದ್ದೀನಿ. ಹೊಸಿ ಆ ನೆಲ ಎಲ್ಲ ಸಾರಿಸ್ಬೇಕಿತ್ತು. ಬೈಗಿಂದ ಬೇರೆ ಪೂಜೆ ಮಾಡಬೇಕು. ಕಸ ಒಂದು ಹೊಡೆದು ಬಂದಿದ್ದು ನೋಡಮ್ಮ. ಇನ್ನು ಹೋಗಿ ಸಾಯಂಕಾಲಕ್ಕೆ ಅಡುಗೆ ಎಲ್ಲ ಮಾಡಬೇಕು. ಇವಾಗ ನಿಮ್ಮ ಜೊತೆ ಕಳೆ ತೆಗಿಬೇಕು. ಕೆಲಸ ಎಲ್ಲ ಎಲ್ಲಿ ಮುಗಿತೈತೆ ಹೇಳು? ಇನ್ನೂ ಮಸ್ತಾಗಿ ಬಿದ್ದೈತೆ ಮಂತವ ಕೆಲಸ. ಹೇಳಕ್ಕ, ಮನೆಗಳ ಕೆಲಸ ಯೋಟ್ ಮಾಡಿದ್ರು ಇರ್ತಾವಮ್ಮ. ಅದೇನು ಕೆಲಸ ಬಿಡೋಕ್ಕ ಮನೆಗಳ ಬಂದರೆ ನಮಗಂತೂ ಮಾಡಿ ಸಾಕಾಗುತ್ತೆ. ಇನ್ನು ನೀನು ಪಾಪ ಇವಾಗೆಲ್ಲ ಕೂಲಿಯರ್ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗಿ ಮನೆಗಳ ಕಾಪುರನೂ ಮಾಡ್ಕೋಬೇಕಮ್ಮ. ಏನು ಮಾಡೋಕ್ಕಾಗುತ್ತೆ ಸುಭದ್ರಮ್ಮ? ಹೋಗ್ಬೇಕಮ್ಮ. ಒಬ್ಬಂಟಿದ್ರು ಮನೆಯಾಗೆ ಇನ್ನೇನು ಮಾಡೋಕ್ಕಾಗ್ತೈತೆ? ಎಲ್ಲನೂ ನಾವೇ ಮಾಡ್ಕೋಬೇಕು. ಮನೆಗಳ ಕಾಪುರಗಳು ಮಾಡ್ಕೋಬೇಕು, ಹೊಲ್ದಗಳ ಕೆಲಸಗಳು ಮಾಡ್ಕೋಬೇಕು. ಇವಾಗ ಮಾಡಲ್ಲ ಬಂದು ಬಿಸಿಲಾಗಿ ನೀವು ಬಿಸಿಲಾಗಿ ಮಾಡ್ತೀರಾ, ಹೋಗಿ ಮಂತವ್ರ ಕೆಲಸನೂ ನೀವು ಮಾಡ್ಕೊತೀರಾ. ಹಂಗೆ ನಾನು ಕಣಮ್ಮ, ಒಂದ್ರ ಒಟ್ಟು ಬಿಸಿಲಾಗೂ ಕೆಲಸ ಮಾಡ್ಕೋಬೇಕು, ಮನೆ ಒಳಗಳ ಹೋಗಿ ಕೆಲಸ ಮಾಡ್ಕೋಬೇಕು. ಹೇಳಕ್ಕ, ಮನೆಗಳ ಕೆಲಸನ ಎಷ್ಟು ಮಾಡಿದ್ರು ಮಾಡ್ತಾನೇ ಇರ್ಬೇಕು ಕಣಕ್ಕ. ಎಷ್ಟೇ ಕೆಲಸ ಮಾಡಿದ್ರು ಮನೆಯಾಗೆ ಮುಗಿಯೋದೇ ಇಲ್ಲ ಕಣಕ್ಕ. ಮನೆ ಕೆಲಸಗಳು ಹಂಗಿರ್ತವೆ. ಕಣೆ ಸಿದ್ದಮ್ಮ, ನನಗಾದರೆ ನಮ್ಮ ಮನೆಗಳು ಕೆಲಸ ಮಾಡಿ ನನಗೆ ಕೈ ಕಾಲೆಲ್ಲ ನೋವು ಬರ್ತಾವೆ ಕಣೆ ಸಿದ್ದಮ್ಮ. ರಾತ್ರಿ ಹೊತ್ನಾಗ ಮನೆ ಕಂಡ್ರೂ ನಿದ್ದೆ ಬರೋಲ್ಲ, ಅಷ್ಟು ಕೈ ಕಾಲೆಲ್ಲ ಟಿವ ಅಂತ ಹೊಡಿತಾವೆ ಕಣೆ. ಮನೆಯ ಕೆಲಸ ಮಾಡೋದಲ್ದೇ ಇಲ್ಲೂ ಬಂದು ಹೊಲ್ದಾಗೂ ಕೆಲಸ ಮಾಡಬೇಕು ಕಣೆ ಸಿದ್ದಮ್ಮ. ಅಲ್ಲ ಕಣೆ, ಮನೆಗಳ ಕೆಲಸ ಅದ್ರಾಗೂ ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳೇ ಮಾಡಬೇಕಮ್ಮ. ಏನು ಮನೆಯಾಗೆ ಬಂದು ನಾವೇನ ಒಲೆ ಹಚ್ಚಿ ಅಡುಗೆ ಮಾಡೋಕ್ಕಾಗ್ತೈತೇನೆ? ಇಲ್ಲ ನಾವೇನ ಮನೆಯಾಗೆ ಬಂದುಬಿಟ್ಟು ಪಾತ್ರೆ ತೊಳೆಯೋಕ್ಕಾಗ್ತೈತೇನೆ, ಕಸ ಹೊಡೆಯೋಕ್ಕಾಗುತ್ತೇನೆ ನಾವೇನಾದರೂ ಬಂದು ಮನೆಯಾಗೆ?
ಮನೆಯಾಗೆ ಒಬ್ಬಂಟಿಗರು ಇದ್ದಾಗ ಮಾಡ್ಕೋಬೇಕಮ್ಮ ನೀನು ಒಬ್ಳೆ. ಎಲ್ಲ ಬಂದು ನೋಡು ಕೂಲಿರ್ತಾಗೆ ಹೆಂಗೆ ಹೇಳ್ತೀಯ ನೋಡು ನೀನು. ಹಂಗಲ್ಲ ಕಣ ಮಾರಾಯ, ನಾನು ಮನೆಯಾಗ ಮಾಡೋ ಕೆಲಸ ಹಿಂಗೆಲ್ಲ ಇರ್ತವೆ ಅಂತ ಹೇಳ್ದೆ ನೋಡು. ಮನೆಯಾಗೂ ಕೆಲಸ ಮಾಡಿ ಹೊಲ್ದಾಗೂ ಬಂದು ಹೆಣ್ಣಾಳ ಜೊತೆಗೆ ಇವಾಗ ಅಡಿಕೆ ಗಿಡದ್ದು ಬಾಳೆ ಗಿಡದ್ದೆಲ್ಲ ಕಳೆ ತೆಗಿಯಲ್ವೇನಪ್ಪ. ಆ ಕಳೆ ಎಲ್ಲ ತೆಗೆದು ಮನೆಯಾಗ ಹೋಗಿ ಎಲ್ಲ ಅಡುಗೆ ಮಾಡಲ್ವೇನು? ಅದಕ್ಕೆ ಒಂದ್ರ ಒಟ್ಟು ಕಾಲು ಕೈ ನೋವು ಅಂತ ನಾನು ಹೇಳಿದ್ನಪ್ಪ. ಅದಕ್ಕೆ ನೀನು ನೋಡಿ ಹೆಂಗಂತೀಯ ಚಂದ್ರಣ್ಣಯ್ಯೋ. ಮನೆಯಾಗೆ ಮಾಡೋ ಕೆಲಸ ಹೆಣ್ಮಕ್ಳಿಗೆ ಬೋಲ್ ಇರ್ತವೆ ಆಡು. ನಿಮಗೇನು ಗೊತ್ತಾಗ್ತೈತೆ ಗಂಡು ಮಕ್ಕಳಿಗೆ? ಮನೆಯಾಗೇನು ಒಂದ ಎರಡ ಕೆಲಸಗಳು ಸಣ್ಣ ಪುಟ್ಟವು ಇವಟೆಲ್ಲ ಕೆಲಸ ಇರ್ತವೆ. ಅವೆಲ್ಲ ನಿಮಗೆ ಗಂಡು ಮಕ್ಕಳಿಗೆ ಕಣ್ಣಿ ಕಾಮಲ್ಲಿ ಹೇಳು ಚಂದ್ರಣ್ಣಯ್ಯೋ. ಪಾಪ ಒಕ್ಕಯ್ಯ ಒಂದೇ ಆ ಮನೆಯನ್ನೆಲ್ಲ ಸಾರಿಸ್ಕೊಂಡು ಆ ಮನೆಯನ್ನೆಲ್ಲ ಗುಡಿಸ್ಕೊಂಡು ಕಸ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಕೂಲರ್ ತಗೋ ಬುತ್ತಿ ತಗೊಬಂದು ಕೂಲಿಯರ್ ಜೊತೆಗೂ ಎಲ್ಲ ಕೆಲಸ ಮಾಡೋದೈತಲ್ಲ. ನೋಡು ಚಂದ್ರಣ್ಣಯ್ಯ, ಎಷ್ಟು ಕೆಲಸ ಇದ್ದತ್ತ ಒಕ್ಕಯ್ಯಗೆ. ನೀನು ನೋಡಿ ಹೆಂಗಂತೀಯ ಪಾಪ ಒಕ್ಕಯ್ಯನ. ಅಲ್ಲ ಕಣಮ್ಮ ಲತಮ್ಮ, ನಾನೇನಮ್ಮ ಇವಳು ಯಾತು ಮಾಡಲ್ಲ ಅಂತ ಹೇಳಿದ್ನೇನಮ್ಮ. ಆಯಮ್ಮ ನನಗೆ ಕೈ ನೋಯ್ತವೆ ಕಾಲು ನೋಯ್ತವೆ ಅಂತ ಅಂದಿದ್ಕೆ ಹಂಗಂತ ಅನ್ನಮ್ಮ. ನೀನೇ ಹೇಳಮ್ಮ, ಏನನ ನಾನು ಹೋಗ್ಬಿಟ್ಟು ಮನೆಯಾಗೆ ಅಡುಗೆ ಮಾಡೋಕ್ಕಾಗ್ತೈತೇನಮ್ಮ? ಏನನ ನಾನೇನ ಪಾತ್ರೆ ಎಲ್ಲ ತೊಳೆಯೋಕ್ಕಾಗುತ್ತೇನಮ್ಮ? ಹೊಸಿ ಮನೆಯಾಗಿರೋಳು ಅವಳು ಒಬ್ಬಳೆ ಹೆಣ್ಣು ಮಗಳು, ಆಯಮ್ಮನೇ ಎಲ್ಲ ಮಾಡ್ಕೋಬೇಕಮ್ಮ. ನೀನು ನೋಡಿ ಹೆಂಗೆ ಹೇಳ್ತೀಯ? ನಾನು ಯಾಕನ ಅಂಬಕ್ಕಾಗುತ್ತೇನಮ್ಮ ಆಯಮ್ಮನ? ಹಂಗಲ್ಲ ಕಣಮ್ಮ ಲತಮ್ಮ, ನಾನು ಹೇಳಿದ್ದು ಕೆಲಸ ಏನು ನಾನೇನು ಮಾಡಲ್ಲ ಅಂತ ಹೇಳಿಲ್ಲ ಕಣಮ್ಮ. ಒಂದ್ರ ಒಟ್ಟು ಮನೆಯಾಗಿರೋ ಒಬ್ಬಂಟಿಗರು ಅಂಥವೆಲ್ಲ ಆಯಮ್ಮನೇ ಮಾಡ್ಕೋಬೇಕಮ್ಮ ಅಂತ ಹೇಳ್ದೆ ನಾನು. ಹಂಗಲ್ಲ ಚಂದ್ರಣ್ಣಯ್ಯ, ನೀನೇನು ಅಡುಗೆ ಮಾಡು ಅಂತ ಏನು ಹೇಳಲಿಲ್ಲ, ನೀನೇನು ಹೋಗಿ ಪಾತ್ರೆ ತೊಳಿ ಅಂತಲೂ ಹೇಳಲಿಲ್ಲ. ಒಂದ್ರ ಒಟ್ಟು ಆ ಅಕ್ಕಯ್ಯ ಯಾಕೋ ಕಾಲು ಕೈ ನೋವು ಅಂತ ಅಂಬೋದಲ್ಲ, ಅದಕ್ಕೆ ಆ ಪಾಟಿ ಕೆಲಸಗಳು ಮಾಡ್ತೈತೆ ಆ ಅಕ್ಕಯ್ಯ, ಅದಕ್ಕೆ ಹಂಗೆ ಕಾಲು ಕೈ ನೋವು ಬರ್ತವೆ ಅಂತ ನಾನು ಹಂಗೆ ಹೇಳಿದ್ನಿ ಹೇಳಿ ಚಂದ್ರಣ್ಣಯ್ಯ. ಹಂಗೆ ಹೇಳಮ್ಮ, ಮನೆ ಗಂಡಸರಿಗೆ ಹೆಣ್ಮಕ್ಳು ಯಾಕೆ ಮಾಡಿದ್ರು ಕಣ್ಣಿಗೆ ಕಾಣಿಸೋಕ್ಕಿಲ್ಲ, ಹಂಗೆ ಮಾತಾಡೋದು. ಯಾವಾಗಿದ್ರು ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು ಮನೆಯನ್ನಾಗೆ. ಸುಮ್ಮನೆ ಅದೆಲ್ಲ ಎಲ್ಲರೂ ಕೊಟ್ಟು ಹೇಳ್ಕೊಂಡು ಯಾಕೆ? ಅನ್ನ ಪನ್ನ ಇಡನೇನ್ರಮ್ಮ? ಇರೇ ಯಾಕ ಇನ್ನೊಂದು ಒಟ್ಟು ಮುದ್ದೆ ಐತೆ, ಸೊಪ್ಪು ಬೋಳ ಚಂದಾಗೈತೆ ಕಣ. ಯಾಕ ಎಲ್ಲಿತಿ ಸೊಪ್ಪು ನಿಮಗೆ? ಅದೇ ಕಣ ಸಿದ್ಧಾರ್ಥ, ನೆನ್ನೆ ಇಲ್ಲೇ ಅಡಿಕೆ ಗಿಡದ ತಾವನೇ ಬಂದಿದ್ದೆ. ಇಲ್ಲೇ ಅಡಿಕೆ ಗಿಡದಾಗೆ ಬಾಳೆ ಗಿಡದಾಗೇನೆ ಆ ಬುಡದಾಗ ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಎಲ್ಲ ಸೊಪ್ಪಿತ್ತು ಕಣೆ. ಬೋಳ ಚೆಂದಾಗಿತ್ತು, ಸೀರೆ ಪಾಡೆ ಏನು ಇರಲಿಲ್ಲ. ಅದಕ್ಕೆ ಅದನ್ನೆಲ್ಲ ಕಿತ್ಕೊಂಡು ಹೋಗಿ ಸೊಪ್ಪು ಹೆಸರು ಮಾಡ್ಕೊಂಡು ಬಂದಿದ್ದೀನಿ ನೋಡೇ ಸಿದ್ದಮ್ಮ. ಸರಿ ಬಿಡು ಮತ್ತೆ ಹಂಗಾರೆ. ನೆನ್ನೆ ನಿಮ್ಮ ಹೊಲಕ್ಕೆ ಬಂದು ಹಂಗಾರೆ ಕಿತ್ಕೊಂಡು ಹೋಗಿದ್ಯಾ ಅಂತ ಅನ್ನೋ ಸೊಪ್ಪನ್ನ ನನಗೂ ಸಾಲಾಗಿ ಅಲ್ಲಿಟ್ಟು ಇಲ್ಲಿಟ್ಟು ಸಿಕ್ತಮ್ಮ. ಒಂದ್ರ ಒಟ್ಟೆಲ್ಲ ನಾನು ಕೂಡಿಕೊಂಡಿದ್ದೀನಿ. ನಮ್ಮ ಯಕ್ಕೂ ಸೊಪ್ಪಿನ ಸಾರು ಮುದ್ದೆ ಅಂದರೆ ಬೋಲ್ ಇಷ್ಟ ಕಣ. ಯಾಕ ಅದಕ್ಕೆ ಇವತ್ತು ಸಾಯಂಕಾಲಕ್ಕೆ ಮಂತಕ್ಕೆ ಹೋದಾಗ ರಾತ್ರಿ ಊಟಕ್ಕೆ ಸೊಪ್ಪಿನ ಹೆಸರನ್ನ ಮಾಡೋಣ ಅಂತ ನಾನು ಎಲ್ಲ ಕೂಡಿಕೊಂಡಿದ್ದೀನಿ ಕಣ. ಯಾಕ ಹ್ಞೂ ಕಣೆ ಸಿದ್ದಮ್ಮ, ನೆನ್ನೆನೆ ಬಂದು ಎಲ್ಲ ಸೊಪ್ಪು ಕೂಡಿಕೊಂಡು ಹೋಗಿ ಬೆಳಗ್ಗೆ ಸೊಪ್ಪಿನ ಹೆಸರು ಮಾಡಿದ್ದು. ಒಂದ್ರ ಒಟ್ಟು ಅಡವಿ ಸೊಪ್ಪು ತಿನ್ಬೇಕು ಇವಳು. ಅಡವಿ ಸೊಪ್ಪು ತಿಂದರೆ ಬೋರ್ ಒಳ್ಳೆಯದು. ಊಟ ಅಂಥದಿಂಥ ತಿಂಬೋದಕ್ಕಿಂತ ಇಂಥ ಸೊಪ್ಪು ಹೆಸರು ಮುದ್ದೆ ಎಂಥ ಚೆಂದಾಗಿರ್ತೈತೆ ನೋಡಿ ಸಿದ್ದಮ್ಮ. ಇಂಥದ್ದು ಯಾಕೆತ್ತು ಹೋಗಿ ಆ ಹೋಟ್ಲುಗಳ ತಿಂತಾರೆ. ಇಂಥ ಸೊಪ್ಪಿನ ಹೆಸರು ಮುದ್ದೆ ದಿನ ಮಾಡಿ ಕೇಳಮ್ಮ, ನಮಗೆ ದಿನ ಉಣ್ತೀವಿ. ಹ್ಞೂ ಯಾಕ ಆ ಸಿಟಿಯಾಗಿರೋರ್ಗಂತೂ ಬರೀ ಹೋಟ್ಲು ಊಟ ಹೊರಗಡೆ ಊಟ ತಿಂತಾವ ಕಣ. ಯಾಕ ಸಿಟಿಯಾಗಿರೋರು ಇಂಥವೆಲ್ಲ ಅವ್ರಿಗೆ ಅಡವಿ ಸೊಪ್ಪು ಎಲ್ಲ ಸಿಗಾಕಿಲ್ಲ. ನಮ್ಮಂಥ ಹಳ್ಳಿಯಾಗಿರೋರ್ಗಾದ್ರೆ ಇಂಥ ಅಡವಿ ಸೊಪ್ಪು ಯಾತನ ಆಗಲಿ ಕೂಡಿಕೊಂಡು ಹೆಂಗೆ ಒಂದಿನದ್ದು ಕಾಲ ಕಳೆದ್ಬಿಡ್ತೀವಿ ಕಣ. ಯಾಕ ನೋಡು ಈ ಅಡವಿ ಸೊಪ್ಪನಾಗೆ ಎಂಥ ಚಂದಾಗಿ ನೀನು ಸಾರು ಮಾಡ್ಕೊಂಬಂದಿದ್ಯಾ ಸೊಪ್ಪಿನ ಹೆಸ್ರ. ಹ್ಞೂ ಕಣೆ ಸುಭದ್ರಮ್ಮ, ಈ ಹಳ್ಳಿನಾಗೇ ಈ ಥರ ಅಡವಿನಾಗೆ ಸೊಪ್ಪು ಸಿಗೋದು. ಈ ಸೊಪ್ಪನಾಗ ನೋಡು ಕುಕ್ಸೆಪ್ಪಂತೆ, ಉಳ್ಸೆಪ್ಪಂತೆ, ಬೊಸ್ಸಾರಂತೆ ಇಂಥದ್ದೆಲ್ಲ ಮಾಡ್ಕೊಂಡು ಹಳ್ಳಿ ಜನ ಚೆಂದಾಗಿ ಊಟ ಮಾಡ್ತೀವಿ ಕಣೆ. ಹೊಸ ಸಿಟಿನಾಗೆ ಇಂಥವೆಲ್ಲ ಸಿಗೋದು ಕಷ್ಟ ಅಲ್ಲ, ಅವ್ರಿಗೆ ಈ ಥರದ ಊಟ ಸಿಗೋಕ್ಕಿಲ್ಲ ಕಣೆ. ನಮ್ಮಂಥ ಹಳ್ಳಿ ಜನಕ್ಕೇ ಇಂಥ ಊಟ ಸಿಗೋದು ಸುಭದ್ರಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿನಾಗೆ ಅಡವಿಯಲ್ಲಿ ಸಿಗೋ ಸೊಪ್ಪೆಲ್ಲ ತಗೊಂಡ್ಬಿಟ್ಟು ಅದ್ರಾಗೆ ಬಸ್ಸಾರಂತೆ, ಉಳ್ಸೆಪ್ಪಂತೆ, ಕುಕ್ಸೆಪ್ಪಂತೆ ಈ ಥರದ್ದೆಲ್ಲ ಎಂಥ ಚಂದಕ್ಕೆ ಸಾರು ಮಾಡ್ಕೊಂಡು ಹಳ್ಳಿ ಜನ ನಾವು ಊಟ ಮಾಡ್ತೀವಿ ಅಂತ. ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು. ದಯವಿಟ್ಟು ಯಾರ್ಯಾರು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ. ಇದು ಹಳ್ಳಿ ರೈತರ ಮಾತುಕತೆ ಭಾಗ 20, ಇದರ ಮುಂದುವರಿದ ಭಾಗ 21ರಲ್ಲಿ ಇರುತ್ತದೆ.